ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ತಂಗಿ ನನಗೆ ಹೇರ್ ಕಟ್ ಮಾಡಿದ್ಲು, ಸೆಟ್ ಮಾಡಿದ್ಲು. ನೋಡಿ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಮಾಡಿದ್ದಾಳೆ ಅಲ್ವಾ. ಥ್ಯಾಂಕ್ ಯು ಹೇಮಾ. ನೆಕ್ಸ್ಟು ನನ್ನೆಲ್ಲ ಒರೆಸ್ತಾ ಇದ್ರೆ ನನ್ನ ಮಗಳು, ನಾನು ಒರೆಸ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಕಿತ್ಕೊಂಡು ಒರೆಸ್ತಾ ಇದ್ದಾಳೆ ನೋಡಿ. ಅವಳೊಂಥರ ಖುಷಿ, ಸಣ್ಣ ಪುಟ್ಟ ಕೆಲಸ ಮಾಡೋದು ಒಂದು. ಈಗ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಮಾಡ್ತಾರೆ. ಆಮೇಲೆ ಹೋಗ್ತಾ ಹೋಗೋ ಮಮ್ಮಿ ನಾನು ಮಾಡಲ್ಲ ಅಂತ ಹೇಳ್ತಾರೆ. ಎಲೆ ಪೂಜೆ ಕಟ್ಸೋದಕ್ಕೆ ಅಂತ ಅಂದ್ಬಿಟ್ಟು ಹರಕೆ ಕಟ್ಕೊಂಡಿದ್ದೆ. ಸೊ ಹಾಗಾಗಿ ವೀಳ್ಯದೆಲೆ ಮತ್ತು ಬಾಳೆ ಎಲೆ ತಂದಿದ್ರು ನಮ್ಮ ತಾತ, ಒಳಗಡೆ ಇಟ್ಟಿದ್ದೆ. ಸೊ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಇದನ್ನು. ನೆಕ್ಸ್ಟು ನಾಳೆ ಎಲೆ ಪೂಜೆ ಕಟ್ಸೋಕೆ ಹೋಗ್ಬೇಕಲ್ವ ನಿಡ್ಗಲ್ ಮಾರಮ್ಮಗೆ. ಸೊ ಹಾಗಾಗಿ ನೆಲ ಎಲ್ಲ ತೊಳ್ಕೊಂಡು ಬಂದೆ, ಒಳಗಡೆಯಿಂದ ಹೊರಗಡೆವರೆಗೂ. ನನ್ನ ತಂಗಿ ಹೊರಗಡೆ ಹುಡುಕ್ತಾ ಇದ್ದಾಳೆ, ನೀರು ಹಾಕ್ಬಿಟ್ಟು ಕಸ ಎಲ್ಲ ಹುಡುಗಿದ್ದು. ಇವಾಗ ನೀರು ಹಾಕ್ಬಿಟ್ಟು ಎಲ್ಲ ಕಸ ಹುಡುಕ್ತಾ ಇದ್ದಾಳೆ. ಹುಡುಗಿದ್ದಾಯಿತು. ಸೊ ನಾವು ನಮ್ಮಮ್ಮ ಶೆಡ್ ಹತ್ರ ಹೋಗೋಣ ಬಾ ಅಂತ ಅಂದರು. ಕಣ್ಣದ ಹತ್ರ ಶೆಡ್ ಹಾಕ್ತೀವಿ ಎಮ್ಮೆಗೆ ಅಂತ. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ಕರಿಯಮ್ಮ ದೇವಿ ದೇವಸ್ಥಾನ ಇದೆ, ನೋಡ್ಕೊಂಬಿಡಿ. ಶೆಡ್ ಹತ್ರ ಹಾಗೆ ಬಂದ್ವಿ. ನನ್ನ ಮಗನು ಹಿಂದೆ ಓಡಿ ಬಂದ. ಶೆಡ್ ಹತ್ರ ಬಂದ್ವಿ. ನೋಡಿ ನಮ್ಮ ಶೆಡ್ಡಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, ಅದೇ ನಮ್ಮ ಶೆಡ್ಡು. 2 ಎಮ್ಮೆ ಕೊಟ್ಟಿದೆ, ಒಂದು ಕರು ಹಾಕಿದೆ, ಹಾಲು ಕರೆಯುತ್ತೆ. ಇಲ್ಲಿ ನಮ್ಮ ಆಂಟಿ ಅವ್ರದ್ದು ಎಮ್ಮೆನೂ ಇದೆ, ಹಾಗೆ ನಮ್ಮ ಎಮ್ಮೆನೂ ಇದೆ ನೋಡಿ ನಮ್ಮ ಶೆಡ್ಡು. ಇದರೊಳಗಡೆ ನಾವು ಕಟ್ಟಾಕೋದು ಎಮ್ಮೆಗಳ್ನ. ಇದು ಸಪ್ಪೆ ಕಟ್ ಮಾಡೋ ಅಂಥ ಮಿಷಿನ್ ಇದು, ರಾಗಿ ಕಡ್ಡಿ ಎಮ್ಮೆಗಳಿಗೆ. ಇದು ನಮ್ಮ ಕರು ಗೌರಿ. ಹಾಯ್ ಗೌರಿ. ನಮ್ಮಮ್ಮ ಏನೋ ಮಾಡ್ತೈತೆ ಇಲ್ಲಿ ನೋಡಿ. ನಾನು ಬಾಸ್ತಾ ಇದ್ದೀನಿ ಸಗಣಿನ. ಊರಲ್ಲಿದ್ದಿದ್ರೆ ಇದೇ ಕಾಯಕ ನಮ್ಮದು. ನಾವು ಬೆಂಗಳೂರಿರೋದ್ರಿಂದ ಸದ್ಯಕ್ಕೆ ಎಮ್ಮೆನೂ ಕಟ್ಟಿಲ್ಲ, ಏನೂ ಕಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದಾಗ ಒಂಚೂರು ಮಾಡೋಣ ನಮ್ಮಮ್ಮಂಗೆ ಸಹಾಯ ಅಂತ ಮಾಡ್ತಾಯಿದ್ದೀನಿ. ಸಗಣಿ ಎಲ್ಲ ಬಾಸಾಕಿ ಈಗ ಕಸ ಹುಡುಕ್ತಾ ಇದ್ದೀನಿ. ಕಸ ಹುಡುಗು ಅಂತ ಹೇಳ್ತು ನಮ್ಮಮ್ಮ. ಸೊ ಹಾಗಾಗಿ ಕಸ ಹುಡುಕ್ತಾ ಇದ್ದೀನಿ. ಕಸ ಎಲ್ಲ ಹುಡುಗಿದ್ದಾಯಿತು. ನಮ್ಮಮ್ಮ ಎಮ್ಮೆಗೊಡ್ನ ಕರ್ಕೊಬಂದು ಕಟ್ಟಾಕ್ತು ಒಳಗಡೆ. ನಮ್ಮ ಪಾಪು ಆಟಾಡ್ತಾ ಇದ್ದಾನೆ ಅದ್ರ ಹತ್ರ, ಎಮ್ಮೆ ಕರ ಹತ್ರ. ಇವನು ನನ್ನ ತಂಗಿ ಮಗ ಋತ್ವಿಕ್ ಅಂತ, ಇವನು ನನ್ನ ಮಗ ಹನ್ವಿತ್ ಅಂತ. ನಮ್ಮಮ್ಮ ಇವಾಗ ಎಮ್ಮೆನ ಕಟ್ಟಾಕಿದ್ದಾಯಿತು. ಅದಕ್ಕೆ ಸೆಪ್ಪೆ ಬೇಕಲ್ವಾ, ಸೆಪ್ಪೆ ಕೊಯ್ಯೋಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲಿದೆ ನೋಡಿ, ಸೆಪ್ಪೆ ಹಾಕಿದ್ವಿ ನಾವು. ಇದು ಏನಂತಾರೆ, ಜೋಳದ ಸೆಪ್ಪೆ ಅಂತಾರೆ. ಮತ್ತು ಇದು ಅಲ್ಲೆಲ್ಲ ಕಟ್ಟಾಕಿದ್ವಲ್ಲ, ಅಲ್ಲೆಲ್ಲ ಫುಲ್ ಗಲೀಜು ಮಾಡ್ಕೊಂಡಿರುತ್ತೆ ಎಮ್ಮೆ. ಅಲ್ಲೆಲ್ಲ ಸಗಣಿ ಇಟ್ಟಿರುತ್ತೆ, ಅದನ್ನೆಲ್ಲ ಬಾಸಾಕಿ ತಿಪ್ಪೆಗೆ ಹಾಕಿ ಆಮೇಲೆ ಸೆಪ್ಪೆ ಕೊಯ್ಕೊಂಡು ಬಂದು ಸೆಪ್ಪೆ ಹಾಕಿ ಎಮ್ಮೆ ಕರುಗಳಿಗೆ. ಆಮೇಲೆ ಹಾಲು ಕರೆದು ಹಾಲು ಹಾಕ್ಬಿಟ್ಟು ಬರೋ ಅಷ್ಟಕ್ಕೆ ನಾವು ಅಮ್ಮಂಗೆ 8 ಗಂಟೆ ಆಗಿರುತ್ತೆ ಫ್ರೆಂಡ್ಸ್. 5 ಗಂಟೆಗೆ ಹೋದರೆ 8 ಗಂಟೆಗೆ ಬರ್ತಾರೆ. ಇದು ಮಾರನೇ ದಿನದ ವಿಡಿಯೋ ಆಗಿರುತ್ತೆ, ಇದು ಮಂಗಳವಾರದ ವಿಡಿಯೋ. ನಾವು ಎಲೆ ಪೂಜೆ ಕಟ್ಸೋಕೆ ಹೋಗ್ಬೇಕು ನಿಡ್ಗಲಿಗೆ. ಸೊ ಹಾಗಾಗಿ ನಮ್ಮ ತಾತನ ಕರ್ಕೊಂಡು ಅಮರಾಪುರಕ್ಕೆ ಹೋಗ್ತಾಯಿದ್ದೀನಿ. ಮನೆ ಹತ್ರ ಸೀರೆ ತಂದಿದ್ವಿ ಫ್ರೆಂಡ್ಸ್, ಅದು ಬೇಡ ಅಂತ ಹೇಳಿದ್ರು, ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಅಮರಾಪುರಕ್ಕೆ ಹೋಗಿ. ಸೊ ಹಾಗಾಗಿ ಅದನ್ನು ಮರ್ತ್ಬಿಟ್ಟು ಬಂದಿದ್ದೆ. ನಮ್ಮ ತಾತ ಸ್ವಲ್ಪ ಸರಿಯಾಗಿ ಬೈಗುಳ ಹಾಕಿ ನನ್ನನ್ನು ನಡು ದಾರಿಲಿ ಬಿಟ್ಟು ಹೋಗೈತೆ, ಸೀರೆ ತೊಗೊಬರ್ತೀನಿ ಅಂತ. ಮನೆ ಹತ್ರ ಬಂದಮೇಲೂ ಸರಿಯಾಗಿ ಬೈತು. ನನ್ನ ಕೇಳಿಸ್ಕೊಳ್ಳಿ ನೀವೇನೆ ಹೆಂಗೆ ಅಮರಾಪುರಕ್ಕೆ ಹೋಗಿ ಹೂವು ತೊಗೊಂಡು ಬಂದ್ವಿ. ಹೂವು ಮತ್ತು ಹಣ್ಣು ಮತ್ತು ಮೊಸರು, ಹಾಲು ಎಲ್ಲನೂ ತೊಗೊಂಡು ತಾತ ಕೈ ಕೊಟ್ಟೆ. ಇದು ಹೂನಾರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹೂನಾರ ಅಂತೂ ತುಂಬ ಇಷ್ಟ ಆಯಿತು ನನಗಂತೂ. ಅಂಗಡಿ ಕ್ಲೋಸ್ ಆಗಿತ್ತು, ಅಂಗಡಿ ಹತ್ರ ಹೋಗಿದ್ವಿ. ಅಲ್ಲಿ 1 ಅವರ್ ವೆಯ್ಟ್ ಮಾಡಿದ್ವಿ, ಅವ್ರು ಇನ್ನೂ ಬರಲಿಲ್ಲ. ವೆಯ್ಟ್ ಮಾಡಿ ಸಾಕಾಗೋಯ್ತು ನನಗಂತೂ. ಇನ್ನೂ ಬಂದಿರಲಿಲ್ಲ ಅವರು. ಫೈನಲಿ 9 ಗಂಟೆಗೆ ಅಂಗಡಿ ಓನರ್ ಬಂದರು. ಬಂದಮೇಲೆ ಈ ಸ್ಯಾರಿ ತೊಗೊಂಡು ನಮ್ಮ ತಾತ ಕೈ ಕೊಟ್ಟು ಕಳಿಸ್ದೆ. ನಾನು ಬಸ್ ಸ್ಟಾಪ್ಗೆ ಹೋಗಿ ಬಸ್ ರೆಡಿ ಇತ್ತು, ಬಸ್ಸಲ್ಲಿ ಫೈನಲಿ ನಮ್ಮ ಊರು ಬಂತು. ನಾನು ಬಸ್ ಇಳ್ಕೊಂಡು ಮನೆ ಹತ್ರ ಬಂದಿದ್ದಂಗೆ ನನ್ನ ಮಕ್ಕಳು ಕುಣಿತಾ ಇದ್ದಾರೆ, ಅಮ್ಮ 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 ಅಂತ. ಅವರೆಲ್ಲ ಫುಲ್ ರೆಡಿಯಾಗಿದ್ದರು ನನ್ನ ಅಮರಾಪುರ ಹೋಗಿ ಬರೋ ಅಷ್ಟೊತ್ತಿಗೆ. ನಮ್ಮ ಲಡ್ಡುನು ಸ್ನಾನ ಮಾಡ್ಕೊಂಡು ಬಂದಿದ್ದ. ಇವಾಗ ನನ್ನ ಹತ್ರ ಬಳೆ ಇತ್ತು, ಬಳೆ ಹಾಕ್ಕೊಂಡೆ. ನಮ್ಮ ಲಡ್ಡುಗೆ
ಇದನ್ನು ಲೋಷನ್ ಹಾಕಿ ಪೌಡ್ರ್ ಹಾಕಿ ಕಾಟ್ಗೆ ಇಟ್ಟು ಬಟ್ಟೆ ಇಟ್ಟು ಎಲ್ಲ ರೆಡಿ ಮಾಡಿದೆ. ನಮ್ಮ ಅಜ್ಜಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇತ್ತು. ಅಂಗಡಿಯಿಂದ ಎಲ್ಲ ತಂದಿದ್ವಲ್ಲ, ಅದೆಲ್ಲ ಏನೇನಿದೆ ಏನೇನಿಲ್ಲ ಅಂತ ಜೋಡಿಸ್ಕೊಳ್ತಾ ಇತ್ತು ನಮ್ಮ ಅಜ್ಜಿ. ಮತ್ತು ಮಡ್ಲಕ್ಕಿ ಕಟ್ತಾ ಇದ್ವಿ ದೇವರಿಗೆ. ಸೀರೆ ತಂದಿದ್ವಲ್ಲ, ಸೀರೆ, ಬಳೆ ಮತ್ತು ಕೊಬ್ಬರಿ, ಅಕ್ಕಿ, ಆಮೇಲೆ ಬೆಲ್ಲ, ವೀಳ್ಯದೆಲೆ, ಅಡಿಕೆ, ದುಡ್ಡು ಎಲ್ಲ ಇಟ್ಬಿಟ್ಟು ಕಟ್ಟಿಕ್ಕಿದ್ವಿ. ಇವಾಗ ಗಾಡಿ ಎಲ್ಲ ಪೂಜೆ ಮಾಡಿಕೊಂಡು ಗಾಡಿ ಎಲ್ಲ ಹತ್ಕೊಂಡು ಇಷ್ಟು ಜನ ಹೊರಟಿದ್ವಿ. ಎಲ್ಲ ಅರಸೀಕೆರೆಯಲ್ಲಿ ತರಕಾರಿ ತೊಗೊಂಡು ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿನ ವ್ಯವಸ್ಥೆ ಅಂತೂ ಇನ್ನೂ ಹೇಳೋದಕ್ಕೆ ಪದಗಳೇ ಸಾಲದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆನ. ತರಕಾರಿ ಹಚ್ಕೊಳ್ಳೋಕ್ಕೆ ಪಾತ್ರೆಗಳಾಗಿರ್ಬೋದು ಅವರೇ ಎಲ್ಲ ಕೊಡ್ತಾರೆ. ಮತ್ತು ಅಡುಗೆ ಮಾಡೋದಕ್ಕೆ ಪಾತ್ರೆನೂ ಅವರೇ ಕೊಡ್ತಾರೆ. ನಾವು ತರಕಾರಿ ಮತ್ತು ಎಲ್ಲ ಜೊತೆ ಮಾಡ್ಕೊಂಡು ತೊಗೊಂಡೋದ್ರೆ ಸಾಕು, ಎಲ್ಲ ಅವ್ರದ್ದೇ, ಏನೂ ನಾವು ತೊಗೊಂಡೋಗಿಲ್ಲ ಮನೆಯಿಂದ. ಅಷ್ಟು ಚೆನ್ನಾಗಿದೆ. ಅವಶ್ಯಕವಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆನ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ಸಾಂಬಾರಿಗೆ, ಪಲ್ಯಗೆ ತರಕಾರಿ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ಒಲೆ ಪೂಜೆ ಮಾಡಿ ಒಲೆ ಮೇಲೆ ಪಾತ್ರೆ ಇಟ್ಟು ಸಾಂಬಾರಿಗೆ, ಅನ್ನಕ್ಕೆ ನೀರು ಕುದಿಸ್ತಾ ಇದ್ದೀವಿ. ಅನ್ನ ಎಲ್ಲ ಆಗಿತ್ತು. ಈಗ ಪಾಯಸ ಮಾಡ್ತಾ ಇದ್ದಾರೆ. ಸಾಂಬಾರು ಇನ್ನೂ ಕುದೀತಾ ಇದೆ. ಅಡುಗೆ ಎಲ್ಲ ಆದಮೇಲೆ ಎಡೆಗೆ ಅಂತ ತಗೊಂಡು 6 ಗಂಟೆಗೆ ಪೂಜೆ ಮಾಡ್ತಾ ಇದ್ರು. ಪೂಜೆ ಎಲ್ಲ ಆದಮೇಲೆ ಎಡೆಗೆ ಹಾಕ್ತಾರೆ. ಎಡೆಗೆ ಹಾಕ್ಬಿಟ್ಟು ಆಮೇಲೆ ಬಂದಿರೋಂಥ ಭಕ್ತಾದಿಗಳಿಗೆ ಊಟ ಹಾಕ್ತೀವಿ. ಮನೆ ಕಡೆ ಹೊರಟ್ವಿ. ಟೈಮು ಆಲ್ರೆಡಿ ನಾವು ಹೊರಟಾಗ 8 ಗಂಟೆ ಆಗಿತ್ತು ದೇವಸ್ಥಾನದ ಹತ್ರ. ಊರಿಗೆ ಬಂದು ತಲುಪಿದಾಗ 9 ಗಂಟೆ ಆಗಿತ್ತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗು. ನಿಡಗಲ್ಲು ಮಾರಮ್ಮ ಹರಕೆ ಅಂತ ಎಲ್ಲಿ ಪೂಜೆ ಕಟ್ಟಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಸೊ ಹೋಗಿ ಎಲ್ಲ ಮಾಡಿಕೊಂಡು ಬಂದ್ವಿ. ನಮ್ಮ ಲಡ್ಡು ನೋಡಿ ಬಂದಮೇಲೂ ನಿದ್ದೆ ಮಾಡ್ದಂಗೆ ಆಟ ಆಡ್ತಾ ಇದ್ದಾನೆ ಫುಲ್ಲು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.